ಉಚ್ಚಿಷ್ಟ ಅನ್ನೋ ಶಬ್ದಕ್ಕೆ ಎಂದಲು ಅಂತ ಅರ್ಥ ಇದೆ. ಈ ಎಡಗೈ ಆಗುವುದು ಅಂತ ಒಂದು ಪ್ರಯೋಗ ಇದೆಯಲ್ಲ, ಊಟ ಮಾಡಿದ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡಿರುವಂತಹ ತಟ್ಟೆ, ಬಟ್ಟಲು ಇತ್ಯಾದಿಗಳೆಲ್ಲ ಎಡಗೈ ಆಗಿರ್ತವೆ. ಮತ್ತು ಊಟ ಮಾಡಿದ ಮೇಲೆ ನಾವು ಕೈ ತೊಳ್ಕೊಂಡು, ಕಾಲು ತೊಳ್ಕೊಂಡು ತೀರ್ಥ ಇತ್ಯಾದಿಗಳನ್ನು ತೊಗೊಳ್ಬೇಕು. ಆಗ ಮತ್ತೆ ಒಂದು ವೇಳೆ ಆ ತಟ್ಟೆ, ಬಟ್ಟಲು ಇತ್ಯಾದಿಗಳನ್ನು ಮುಟ್ಟಿದ್ರೆ ಮನುಷ್ಯ ಎಡಗೈ ಅಂತ ಕರೆಸ್ಕೊತಾನೆ. ಅವನು ಬೇರೆ ಯಾವ ಸಾಮಾನುಗಳನ್ನು ಮುಟ್ಟುವಂತಿಲ್ಲ. ಅವನು ಮತ್ತೊಮ್ಮೆ ಕಾಲು ತೊಳ್ಕೊಳ್ಳುವ ಇತ್ಯಾದಿ ಕ್ರಿಯೆಗಳನ್ನು ಮಾಡಬೇಕಾಗ್ತದೆ. ಅದನ್ನು ಅಂತ ಒಂದು ಪ್ರಯೋಗವನ್ನು ಮಹಾಭಾರತದಲ್ಲಿ ಭವಾನ್ ಉಚ್ಚಿಷ್ಟ, ನೀನು ಎಡಗೈ ಆಗಿರುವಿ, ತಿಂದಾದ್ಮೇಲೆ ಕಾಲು ಇತ್ಯಾದಿಗಳನ್ನು ತೊಳ್ಕೊಂಡಿಲ್ಲ ನೀನು, ಆದ್ರಿಂದ ನಿನಗೆ ಆ ಪತಿವ್ರತ ಸ್ತ್ರೀ ಒಬ್ಬಳು ಕಾಣಲಿಲ್ಲ ಅಂತ ರಾಜ ತನ್ನ ಹೆಂಡತಿ ಬಗ್ಗೆ ಉತ್ತಂಕ ಅನ್ನುವ ಮುನಿಗೆ ಹೇಳುವಂತಹ ಒಂದು ಭಾಗ ಮಹಾಭಾರತದಲ್ಲಿ ಕಾಣ್ತದೆ.